ಏನ್ರಿ? ಆಗೋಯ್ತು, ನಾನ್ ಕೂಡ ರೆಡಿ ಆದೆ. ಅಬ್ಬಾ ಅದಲ್ಲ ರೀ, ಆ ಕಾಂಚನಾಗೆ ನಿಶ್ಚಿತಾರ್ಥ ಯಾರಿಗೆ ಅಂದ್ರಿ? ಯಾರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಏನು ಹೇಳಲಿಲ್ಲ. ಮಗಳಿಗೆ ಮದ್ವೆ ನಿಶ್ಚಯ ಆಗಿದೆ, ನಿಶ್ಚಿತಾರ್ಥ ಅಂತ ಹೇಳಿದ್ದೆ. ಎಲ್ಲ ಹಾಳಾಗೋಯ್ತು. ಏನಾಯ್ತು? ಆ ಕಾಂಚನ ನಿಶ್ಚಿತಾರ್ಥ ನಮ್ಮ ಅನನ್ಯಾಗೆ ಅನ್ಕೊಂಡಿದಳ್ರಿ. ನಿಶ್ಚಿತಾರ್ಥ ಶರಣ್ಯಾಗೆ ಅಂತ ಗೊತ್ತಾದ್ರೆ ಕಿರ್ಚಾಡಿ ರಂಪ ಮಾಡ್ಬಿಡ್ತಾಳೆ. ಇಲ್ಲಿ ಬಂದಿರೋರ್ ಮುಂದೆ ಎಲ್ಲ ನಿಂತು ಬಾಯಿ ಬಂದಾಗ ಮಾತಾಡಿ ಗಲಾಟೆ ಮಾಡಿ ಈ ಸಂಬಂಧ ಕ್ಯಾನ್ಸಲ್ ಮಾಡೋವರ್ಗೂ ಅವಳಿಗೆ ಸಮಾಧಾನ ಇಲ್ಲ. ಈಗೇನ್ ಮಾಡೋದ್ ಗೀತಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ರೀ. ಹೇಗ್ ಕಾಣಿಸ್ತಿದ್ಯಾ? ಯವ್ವ ಅನನ್ಯ, ಏನು ಮೇಕಪ್ ಮಾಡ್ಕೊಂಡ್ಬಿಟ್ಟಿಯಾ? ಬೇಡ ಅಂತಂದ್ರೆ ಹೇಳಿ, ತೆಗಿತೀನಿ. ಅಯ್ಯೋ, ನಾ ಯಾಕೆ ಹಂಗೆ ಹೇಳಿ? ನಿಶ್ಚಿತಾರ್ಥದಾಗೆ ನೀನ್ ಅಂದವಾಗಿ ಕಾಣಿಸ್ಲಿಲ್ಲ ಅಂದ್ರೆ ಹೆಂಗೆ? ಮೊದ್ಲು ಅವಳನ್ನ ಹೇಗಾದ್ರೂ ಮಾಡಿ ಈ ಕಡೆ ಕರ್ಕೊಂಡ್ ಬಂದು ನಿಶ್ಚಿತಾರ್ಥ ಎಲ್ಲ ಮುಗಿದ್ಮೇಲೆ ಏನ್ ನಡೀತು ಅಂತ ಎಲ್ಲ ತಿಳಿಸಿ ಅವಳಿಗೆ ನಿಜ ಹೇಳಿದ್ರಾಯ್ತು. ಮೊದ್ಲು ಹೋಗೋಣ ಬನ್ನಿ. ನಡಿ. ನೀನ್ ಯಾಕೆ ಹಿಂಗ್ ರೆಡಿ ಆಗ್ತಾ ಇದ್ಯಾ? ನಿಶ್ಚಿತಾರ್ಥ ಅಲ್ವಾ? ನಿಶ್ಚಿತಾರ್ಥ ಅಂತ ನನ್ಗೂ ಗೊತ್ತು, ನೀನ್ ಯಾಕೆ? ಏನಮ್ಮ, ಇನ್ನೂ ರೆಡಿ ಆಗಿಲ್ವಾ? ಆಗ್ತಾ ಇದೀವಿ ಅಪ್ಪ. ಇಲ್ಲಿ ನೋಡಿ, ಇವ್ರ ಈ ತರ ಬಂದು ಡಿಸ್ಟರ್ಬ್ ಮಾಡ್ತಿದ್ರೆ ಲೇಟ್ ಆಗೇ ಆಗುತ್ತೆ. ನಾನೇನ್ ಡಿಸ್ಟರ್ಬ್ ಮಾಡ್ತಾ ಇವ್ನಿ? ಏನಿದು? ಏನೋ ನೈಲ್ ಪಾಲಿಶ್ ತರ ಇದೆಯಲ್ಲ. ನೀನೇನಾದ್ರೂ ನೈಲ್ ಪಾಲಿಶ್ ಹಾಕೊಳ್ಳುವಾಗ ಸೀರೆಗೆ ಅಂಟ್ಕೊಂತ ಕಾಂಚನ? ನೇಲ್ ಪಾಲಿಶಾ? ನಾನ್ ನೇಲ್ ಪಾಲಿಶ್ ಎಲ್ಲ ಹಾಕೊಂಡಿವ್ ನೋಡು. ಸರಿ, ಹಾಕೊಂಡಿದ್ಯೋ ಅಂಟಿಸ್ಕೊಂಡಿದ್ಯೋ, ಈಗ ಹೇಗೂ ಅಂಟ್ಕೊಂಡಿದ್ಯಲ್ಲ, ಹೋಗ್ ತೊಳ್ಕೊಂಡ್ ಬಾ. ಹೋಗು, ಟೈಮ್ ಆಗ್ತಾ ಇದೆ. ಆಗ್ಲಿ. ಓಕೆನಾ? ಗುಡ್. ಅಮ್ಮ, ಹೋಗಣ್ವಾ? ಹೋಗೋಣ. ಮತ್ತೆ ದೊಡ್ಡಮ್ಮ? ದೊಡ್ಡಮ್ಮನೂ ಇಲ್ಲ, ಯಾರು ಇಲ್ಲ, ನಡಿ. ನಡಿ. ಏನಿದು? ಮನೆಯಾಗ ಯಾರು ಕಾಣಿಸ್ತಿಲ್ವಲ್ಲ? ನನ್ ಇಲ್ಲೇ ಬಿಟ್ಬಿಟ್ಟು ಎಲ್ಲ ಹೊಂಟು ಬಿಟ್ರ ಹಿಂಗೆ? ನಾನು ಹೊರ್ಗಡೆ ಬರ್ದೇ ಇರಂಗೆ ಚಿಲ್ಕ ಯಾಕೆ ಹಾಕಿದ್ರು ಅಂತ. ಅಲ್ಲ, ನನ್ನ ನಿಶ್ಚಿತಾರ್ಥ ಕರ್ಕೊಂಡು ಹೋಗ್ದೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ. ಅವ್ರು ಬಿಟ್ಬಿಟ್ಟು ಹೋದ್ರೆ ನಾನ್ ಹೋಗ್ದೆ ಇರ್ತೀನ ಹೆಂಗೆ? ಅವ್ರ ಮನೆ ನಂಗೇನ್ ಗೊತ್ತಿಲ್ವಾ? ಬರ್ತೀನಿ.
ಲಕ್ಷ್ಮಿ, ಅಡ್ಗೆಯವ್ರ ಹತ್ರ ಹಿಂಗಿಲ್ವಂತೆ, ಸ್ವಲ್ಪ ಹೋಗದೇನ್ ನೋಡು. ಹೋಗು 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 ಹೋಗು. ಏನಪ್ಪ, ಹೊರಗಡೆ ಇನ್ನು ಡೆಕೋರೇಷನ್ ಆಗಿಲ್ವಂತೆ, ಅದೇನ್ ಹೋಗ್ ನೋಡು ಬೇಗ. ಅದು ಕೂಡ ನೀನ್ ಹೋಗು. ಕಪಿಲ, ಏನ್ ಮೇಡಮ್? ಏನ್ ಮಾಡ್ತಿದೀಯಾ? ಇಲ್ಲೇ ಹತ್ರ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದೀನಿ ಮೇಡಮ್. ಡೈರೆಕ್ಷನ್ ಮಾಡೋದಲ್ಲ, ಕೆಲ್ಸ ಮಾಡ್ಬೇಕು. ಲಹರಿ, ಇಲ್ಲಿ. ಆ ದೊಡ್ಡಮ್ಮ. ಏನ್ ದೊಡ್ಡಮ್ಮ? ಇನ್ನು ಸ್ವಲ್ಪ ಹೊತ್ತಿಗೆ ಹುಡುಗಿ ಕಡೆಯವ್ರು ಬರ್ತಾರೆ. ಆ ಹೂ ತಗೊಂಡು ತಲೆಗೆ ಇಟ್ಕೊಂತ ಹೇಳ್ತಿದ್ದೀರಾ? ಅದು ನೀನ್ ಶೃಂಗಾರ ಮಾಡ್ಕೊಳಕಲ್ಲ, ಮದ್ವೆ ಹುಡುಗಿಗೆ ಅಲಂಕಾರ ಮಾಡೋಕೆ. ಆ ಹೂವು ನನ್ ರೂಮಲ್ಲಿದೆ, ತಗೊಂಡ್ ಹೋಗಿ ಹುಡುಗಿ ರೂಮಲ್ಲಿ ಇಟ್ಬಾ. ಸರಿ. ಏನಾಯ್ತ್ರಿ? ಯಾಕೆ ಈ ತರ ಇದ್ದೀರಾ? ಯಾವ ಥರ ಇದ್ದೀನಿ? ನಾನು ನಿನ್ನನ್ನು ಮದುವೆ ಆಗಬೇಕಾದ್ರೆ ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ಏನೋ ಸ್ವಲ್ಪ ವಯಸ್ಸಾಗಿರ್ಬೋದು ಅಷ್ಟೇ. ನಾನ್ ಹೇಳ್ತಿರೋದು ಹಾಗಲ್ಲ, ನಮ್ ಮಗನ್ ನಿಶ್ಚಿತಾರ್ಥ ಅಲ್ವಾ, ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬೋದಲ್ವಾ? ಯಾಕಮ್ಮ, ನಿನಗೆ ಆ ಥರ ಕಾಣ್ತಿಲ್ವಾ? ಇಲ್ಲಿ ನೋಡು, ಒರಿಜಿನಲ್ ಕಲರು. ಏನಾದರೂ ಹಾಕೊಂಡ್ರೆ ಕಾಣ್ದೇ ಇರುತ್ತಾ? ಈ ವ್ಯಂಗ್ಯಕ್ಕೇನು ಕಡಿಮೆ ಇಲ್ಲ. ಗೆಸ್ಟ್ಗಳು ಬರ್ತಿದ್ದಾರೆ, ಅವ್ರ ಹತ್ರ ಸ್ವಲ್ಪ ನಗನಗ್ತಾ ಮಾತಾಡಿ. ಅಯ್ಯೋ, ನಿಶ್ಚಿತಾರ್ಥಕ್ಕೆ ಅಂತ ಕೊಬ್ಬರಿ ತರಿಸಿದ್ದೆ, ಎಲ್ಲಿಟ್ಬಿಟ್ಟೆ ನಾನು? ಅರೆ, ಅಯ್ಯೋ. ಯಾಕಕ್ಕ ಇಷ್ಟೊಂದು ಅವಸರ? ಹುಷಾರಾಗಿ ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಈಗ ನೋಡ್ಕೊಳ್ಳೋದು, ನಿಧಾನವಾಗಿ ನಡೆಯೋದು ಅದೆಲ್ಲ ಇಲ್ಲಮ್ಮ. ಇನ್ನೇನ್ ಅವ್ರು ಬಂದ್ಬಿಡ್ತಾರೆ, ಎಲ್ಲ ಕೆಲ್ಸ ಹಾಗೆ ಇದೆ. ಮೊದ್ಲು ಹೋಗಿ ಆ ಕೆಲ್ಸ ನೋಡ್ತೀನಿ. ಏ ರಾಜು, ಅದೆಲ್ಲ ಇಲ್ಲ. ಎಲ್ಲಿಟ್ಟಿದ್ಯಾ ನೀನು? ತನ್ನ ಸ್ವಂತ ಮಗನ ಫಂಕ್ಷನು ಈ ರೀತಿ ಮಾಡಬೇಕು ಅನ್ಕೊಂಡ್ಲಮ್ಮ. ಆದರೆ ಅವಳಿಗೆ ಆ ಆಸೆ ತಿರ್ಲಿಲ್ಲ. ಅದಕ್ಕೆ ಈಗ ಇದನ್ನೆಲ್ಲ ಮಾಡ್ತಾ ಸಂತೋಷ ಪಡ್ತಿದ್ದಾಳೆ. ಹಾಯ್ ಹಾಯ್. ಹಾಯ್ ಮದುಮಗಳೇ. ಹಾಯ್. ಏನೇ, ನಿಶ್ಚಿತಾರ್ಥಕ್ಕೆ ನಿನ್ ಫ್ರೆಂಡ್ಸ್ನ ಕೂಡ ಕರೆದಿದ್ಯಾ? ಹಾ, ಕರಿದೇ ಇರಕ್ಕಾಗತ್ತಾ? ನಾವು ಕಾಂಚನನ ವಾಶ್ರೂಮ್ ಒಳಗಡೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲಿಂದ ನಾವು ಆಚೆ ಹೋಗೋವರೆಗೂ ಅವಳ ಆಚೆ ಬರ್ದೇ ಇದ್ರೆ ಅಷ್ಟೇ ಸಾಕು. ಎಷ್ಟು ದೊಡ್ಡ ಮನೆ, ಬಂಗಾರದಂತ ಸಂಬಂಧ. ನೀನ್ ಮದ್ವೆ ಮಾಡ್ಕೊಳ್ದೆ ಶರಣ್ಯಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದೆ ನೋಡು. ಅದೇ ನೀನ್ ಈ ಮನೆ ಸೊಸೆ ಆಗಿದ್ರೆ ನಿನ್ ರೇಂಜ್ ಹೇಗಿರ್ತಾ ಇತ್ತು? ನೀವ್ ಹೇಳಿದ್ ಕರೆಕ್ಟೇ, ಆದ್ರೆ ಈ ದೊಡ್ಡ ಮನೇಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅದಕ್ಕೆ ನಾನ್ ತಪ್ಪಿಸ್ಕೊಂಡೆ. ನಾಳೆ ಇದಕ್ಕಿಂತ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತೀನಿ, ನೋಡ್ತಿರು. ನೀವೇನು ವರಿ ಮಾಡ್ಕೋಬೇಡಿ. ವಿಶ್ವನಾಥ್ ಭಾವ, ಬಂದೇ ಬಿಟ್ರಲ್ಲ. ಏನು ನನ್ನ ಬಾತ್ರೂಮ್ನಾಗೆ ಕೂಡಕ್ ಬಂದ್ಬಿಟ್ರಲ್ಲ? ಓ, ನೀವ್ ಬಾತ್ರೂಮ್ ಅಲ್ಲೇ ಇದ್ರಾ? ಆ ಬಾತ್ರೂಮ್ನಾಗೆ ಇದ್ದೆ. ಯಾಕೆ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಸೀರೆಗೆ ನೇಲ್ ಪಾಲಿಶ್ ಅಂಟ್ಕೊಂಡಿದ್ದಕ್ಕೆ ತೊಳ್ಕೊಳಕ್ ಹೋಗಿದ್ದೆ. ಹಾಗೆಲ್ಲ ಅನ್ಕೋಬೇಡ. ಏನೋ ಅವಸರದಲ್ಲಿ ನೀನೇನೋ ನಮ್ಗಿಂತ ಮುಂಚೆ ಹೋಗಿದ್ಯಾ ಅಂತ ಅನ್ಕೊಂಡ್ವಿ. ಅಷ್ಟಕ್ಕೂ ನೀನು ತುಂಬಾ ಫಾಸ್ಟ್ ಅಲ್ವಾ? ಹೌದಾ? ನೀವೇನೋ ಬೇಕು ಅಂತ ನನ್ನ ಮನೆಯಾಗ ಬಿಟ್ಟು ಬಂದ್ರೆ ಕಂಡೆ ನಾನು. ಹಂಗ ಮಾಡಿಲ್ವಲ್ಲ? ನಿನ್ಬಿಟ್ಟು ಅದ್ ಹೇಗ್ ಮಾಡಕ್ಕಾಗುತ್ತೆ? ಆ ನಾನಿಲ್ದೆ ನಿಶ್ಚಿತಾರ್ಥ ಹೆಂಗ್ ನಡೀತೈತೆ? ಆ ಬರ್ರಿ ಬರ್ರಿ ಬರ್ರಿ, ನಡೀರಿ. ಬನ್ನಿ. ಅಲ್ಲಿ ನೋಡಿ, ಬೀಗರು ಬಂದೇ ಬಿಟ್ರು. ನಮಸ್ಕಾರ ಅಮ್ಮೋರೆ. ನಮಸ್ತೆ. ನಂಗೆ ಆಶೀರ್ವಾದ ಮಾಡಿ. ಏನು, ಮದ್ವೆ ಹುಡುಗಿ ಬಂದ್ಬಿಟ್ಲಾ? ಮದ್ವೆ ಹುಡುಗಿನೇ ಇಲ್ದೆ ನಿಶ್ಚಿತಾರ್ಥ ಹೆಂಗ್ ನಡೀತಾ?
ಕಾಮಿಡಿ. ಅಕ್ಕ, ಶರಣ್ಯನ ರೂಮಿಗೆ ಕರ್ಕೊಂಡು ಹೋಗಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ ಒಳಗೆ. ಗೀತಾ ಅವರೇ, ಆಂಟಿ, ಇವು ನಮ್ಮನೆ ಸೊಸೆ ಆಗೋ ಹುಡುಗಿಗೋಸ್ಕರ ಮಾಡಿಸಿರೋ ಒಡವೆಗಳು. ಇವನ್ ಹಾಕಿ ರೆಡಿ ಮಾಡಿ. ಇಷ್ಟೊಂದ್ ಒಡವೆ ತಗೊಂಬಂದು ನೀವ್ ಅಷ್ಟೊಂದ್ ಹೇಳ್ಬೇಕಾ? ಈ ಒಡವೆ ಎಲ್ಲ ಹಾಕೊಂಡು ನಮ್ ಹುಡುಗಿ ದೇವಸ್ಥಾನದಾಗಿರೋ ಲಕ್ಷ್ಮೀ ದೇವಿ ಹಂಗ್ ಕಾಣ್ತಾಳೆ. ನೀವ್ ಹೊರಡಿ, ನಾನೇ ಜೊತೆಯಾಗಿದ್ದು ರೆಡಿ ಮಾಡ್ತೀನಿ. ಇಲ್ ನೋಡು, ಅವರು ರೆಡಿ ಆಗ್ತಾರೆ, ನಾವು ಹೋಗಿ ಕೂತ್ಕೊಳ್ಳೋಣ ಬಾ. ಸರಿ ಅನನ್ಯ, ತಗವ ಬಾಗಿತಾ. ತಗೋ, ಬೇಗ ರೆಡಿ ಆಗು, ನಾನು ಈಗಲೇ ಬರ್ತೀನಿ. ಈ ಟೆನ್ಷನ್ನ ತಡ್ಕೊಳಕ್ ನನ್ನ ಕೈಲಿ ಆಗಲ್ಲ. ಈ ನಿಶ್ಚಿತಾರ್ಥ ನಡೆದ್ರೆ ಸಮೀರಾ ಖಂಡಿತವಾಗ್ಲೂ ಸೂಸೈಡ್ ಮಾಡ್ಕೋತಾಳೆ. ಹೇಗಾದ್ರೂ ಮಾಡಿ ಅಮ್ಮ ಒಬ್ಬರೇ ಇರೋದನ್ನ ನೋಡಿ ನಮ್ಮ ವಿಷಯನ ಹೇಳ್ಬಿಡ್ತೀನಿ.
ಏನು ಆಸೆ ಪಟ್ಟಿದ್ಯಾ? ನಿನ್ನ ಆಸೆ ನೆರವೇರಲ್ಲ. ನಿನ್ಕಿಂತ ಮುಂಚೆನೆ ನಾನು ಇದ್ರ ಮೇಲೆ ಆಸೆ ಪಟ್ಟಿದ್ದೆ. ಇದು ಕೂಡ ನನ್ನನ್ನೇ ಪ್ರೀತಿಸ್ತಾ ಇದೆ. ಆ ವಿಷಯ ನಿನಗ್ ಗೊತ್ತಿರ್ಲಿಲ್ಲ. ನೀವ್ ಮಾತಾಡ್ತಿರೋದು ಹೂವಿನ ಬಗ್ಗೆನಾ? ಯಾವ್ದ್ರ ಬಗ್ಗೆ ಅಂತ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ. ಹೂವಾದ್ರೂ ವ್ಯಕ್ತಿ ಆದ್ರೂ ನಾನ್ ಬೇಕು ಅಂತ ಅನ್ಕೊಂಡ್ರೆ ಅದು ನನಗೆ ಸ್ವಂತ. ಸಾರಿ, ಚೈನ್ ಸಿಕ್ಕಾಕೊಳ್ತು. ಇದು ಸಿಕ್ಕಾಕೊಳ್ಳೋದಲ್ಲ, ಗಂಟು ಹಾಕೊಳ್ಳೋದು. ಒಂದ್ ನಿಮಿಷ ಇರಿ, ನಾನು ತೆಗಿತೀನಿ. ದರ್ಶನ್, ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಆಂಟಿ, ಅದು ಚೈನು ಸಿಕ್ಕಾಕೊಂಡಿತ್ತು. ನೀವಿಬ್ರು ಒಂದಾಗ್ಬೇಕು ಅಂತ ದೇವ್ರು ಬರ್ದಿದ್ದಕ್ಕೇನೆ ಈ ನಿಶ್ಚಿತಾರ್ಥ ಮಾಡ್ತಿರೋದು. ನಿಶ್ಚಿತಾರ್ಥ ಆಗ್ದೇನೆ ಯಾರಾದ್ರೂ ನಿಮ್ಮನ್ನ ಹೀಗ್ ನೋಡಿದ್ರೆ ಅದು ನಿಮಗೂ ಮರ್ಯಾದೆ ಇರಲ್ಲ, ನನಗೂ ಗೌರವ ಅಲ್ಲ. ದರ್ಶನ್, ನೀನ್ ರೂಮ್ಗೆ ಹೋಗು. ಹೋಗಮ್ಮ. ಓ ಪುರೋಹಿತ್ರೆ, ನಮಸ್ಕಾರ. 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 ಪುರೋಹಿತರು ಕೂಡ ಬಂದ್ಬಿಟ್ರು. ಭೈರವಿ, ದರ್ಶನ್ ರೆಡಿ ಆದ್ನಾ? ರೆಡಿ ಆಗೋ ಅಂತ ಹೇಳಿ ಬಂದಿದ್ದೀನಕ್ಕ. ಹೇಳೋದು ಅಂದ್ರೆ ಏನು? ನೀನ್ ಅಲ್ಲೇ ಇದ್ದು ರೆಡಿ ಮಾಡಿಸ್ಬೇಕಲ್ವಾ? ಎಲ್ಲ ಕೆಲ್ಸನೂ ನೀನೇ ಮಾಡ್ತಿದ್ಯಲ್ವಾ, ಆ ಕೆಲ್ಸನೂ ನೀನೇ ಮಾಡ್ಬಿಡು. ನೀವೇನು ಹೇಳ್ಬೇಕಾಗಿಲ್ಲ. ನನ್ ಮಗನ್ನ ನನ್ ಕೈಯಾರೆ ರೆಡಿ ಮಾಡ್ತೀನಿ. ಗೀತಾ, ಇದೇನೆ ಅವಳಿಗೆ ಯಾಕೆ ಒಡವೆ ಆಗ್ತಿದ್ಯಾ? ಕೊಟ್ಟಿದ್ದು ಅದಲ್ಲ ಕಣವ, ನೀನ್ ತಾನೇ ಹಾಕೋಬೇಕು. ನನಗೆ ಅದರ ಅವಶ್ಯಕತೆ ಇಲ್ಲ, ನನಗೆ ಹೀಗಿರೋದೇ ಇಷ್ಟ. ಹಂಗಲ್ಲವಾ,
ಬೀಗ್ರು ಏನಾರು ಅನ್ಕೋತಾರೋ ಏನೋ. ಅರೆ ಅನನ್ಯ ಬೇಡ ಅಂತ ಹೇಳ್ತಿದ್ದಾಳಲ್ವಾ, ಸುಮ್ನಿರು. ಏನೋ ಇವಳಂತೂ ನನ್ ಮಾತೆ ಕೇಳಕ್ಕಿಲ್ಲ. ಈ ಕಾಂಚನಾಗೆ ಶರಣ್ಯ ಮದ್ವೆ ಹೆಣ್ಣು ಅಂತ ಗೊತ್ತಾದ್ರೆ ಏನ್ ರಂಪಾಟ ಮಾಡ್ತಾಳೋ ಏನೋ. ಕಂದ ದರ್ಶನ್, ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲ ದೊಡ್ಡಮ್ಮ. ಪುರೋಹಿತರು ಬಂದ್ಬಿಟ್ರು, ಇನ್ನೂ ರೆಡಿನೇ ಆಗಿಲ್ವಲ್ಲ ನೀನು? ನಾನು ರೆಡಿ ಆಗ್ತೀನಿ ದೊಡ್ಡಮ್ಮ. ಇಲ್ಲ ಕಂದ, ನಿನ್ನ ನನ್ನ ಕೈಯಾರೆ ನಾನೇ ರೆಡಿ ಮಾಡ್ತೀನಿ.